ನೀನ್ ಹೇಳಿದಕ್ ಮಾಡ್ತಾ ಇರೋದು ಏನೋ ಆಗಲ್ಲ ತಾನೆ. ಏನಪ್ಪ ರಸಿಕರ ರಾಜ. ನಂದು ಪರಮಶಿವ ಶಂಕರ್ ಮೂರ್ತಿ ಅಂತ. ನಾವು ಕೇರಳದಿಂದ ಮಾಡ್ತಾ ಇರೋದು. ಏ ಮಚ್ಚ ಕಣ್ಣಿಡಿದ್ಬಿಟ್ಟನಾ. ಬರ್ತೀನಿ 2 ವರ್ಷದಿಂದ ನನ್ನ ಮಗಳ ಕೈ ಕೊಟ್ಟಿದ್ದಾನ ಅವನು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಪ್ರತೀಸ್ ಬ್ಲಾಗ್. ಸೊ ಬನ್ನಿ, ಈ ನನ್ನ ವ್ಲಾಗ್ ನಲ್ಲಿ ಇವತ್ತು ಹೆವಿ ಮಜಾ ಇದೆ. ಹೆವಿ ಮಜಾ ಇದೆ. ಸೊ ಏನಪ್ಪಾ ಅಂತ ಅಂದ್ರೆ ಇವತ್ತು ಫೋನ್ ಪ್ರಾಂಕ್ ಮಾಡೋಣ ಅಂತ. ನೋಡಿ ಇಲ್ಲಿ ನಮ್ದೆಲ್ಲ ಅವಸ್ಥೆ ನೋಡಿ, ಇಲ್ಲಿ ಹೊಸ ಸಿಮ್ಮು ಖರ್ಚು ಬೇರೆ ಮಾಡ್ಕೊಂಡು ಹೊಸ ಸಿಮ್ ಬೇರೆ ತಗೊಂಡ್ ಬಂದಿದ್ದಾರೆ ಖುಷಿ ಅವರು. ಏನಕ್ಕೆ ಅಂದ್ರೆ ಕಾಲ್ ಪ್ರಾಂಕ್ ಮಾಡೋಣ ಅಂತ. ಪ್ರಾಂಕ್ ಮಾಡೋಣ, ನೋಡೋಣ ಅವರೆಲ್ಲ ಪ್ರಾಂಕ್ ಆಗ್ತಾರ ಆಗಲ್ವಾ, ಫುಲ್ ಆಕ್ಟಿವ್ ಆಗಿರ್ತಾರ ಏನು ನೋಡೋಣ, ನಮಗೂ ಗೊತ್ತಿಲ್ಲ. ಫಸ್ಟ್ ಯಾರಿಗೆ ಮಾಡೋದು? ಪ್ರೀತಿ ನಗುತ್ತಿರಲಿ, ಬಾಳು ಬೆಳಗಿರಲಿ. ಪ್ರೀತಿ ನಗುತ್ತಿರಲಿ, ಬಾಳು ಬೆಳಗಿರಲಿ. ನೀವೆಂದು ಇರಬೇಕು ಸಂತೋಷದಿಂದ. Hello. Is this Arpita? Yes. Is this good time to speak with you, ma'am? Tell me. Yeah, are you comfortable with Malayalam or Kannada, ma'am? Kannada. Kannada, okay. Ma'am, ಇಂಗು ಮಲಯಾಳಂ ಕೇರಳಕ್ಕೂ ಯು ಕೇಮ್ ನೋ ಮ್ಯಾಮ್? ನೀವು ಕೇರಳಗೆ ಬಂದಿದ್ರಿ ಅಲ್ಲ ಮ್ಯಾಮ್? ಹೌದು. ಹಾಂ, ಆ ಇನ್ಸ್ಟಿಟ್ಯೂಟು ವಿಸಿಟ್ ಮಾಡಿದ್ರಿ ಅಲ್ಲ ಮ್ಯಾಮ್? ಹೌದು. ಹಾಂ, ನೀವು ಕರ್ನಾಟಕದಿಂದ ಯಾರ್ಯಾರು ಬಂದಿದ್ರು ಅವ್ರದ್ದು ನಂಬರ್ ಎಲ್ಲ ತೊಗೊಂಡಿದ್ದೀವಿ ಮ್ಯಾಮ್. ಅಂದರೆ ನೀವು PhD ಕಂಪ್ಲೀಟ್ ಮಾಡಿದ್ದೀರಾ ಅಲ್ಲ ಮ್ಯಾಮ್? ಹೌದು, ಕಂಪ್ಲೀಟ್ ಆಗಿದೆ. ಹಾಂ ಮ್ಯಾಮ್, ನಾವು ಅದಕ್ಕೋಸ್ಕರ ಎಲ್ಲ ಈ ಬಂದೋಗಿರೋ ಎಲ್ಲ ಪರ್ಟಿಕ್ಯುಲರ್ ಕರ್ನಾಟಕ, ತೆಲಂಗಾಣ, ಆಂಧ್ರ ಎಲ್ಲ ಕಡೆಯಿಂದ ನೇಮ್ಗಳು ತಗೊಂಡು ಸೆಲೆಕ್ಟ್ ಮಾಡಿದ್ದೀವಿ ಮ್ಯಾಮ್. ಹಾಗೆ ನಮ್ಮದಲ್ಲಿ ಜಾಬ್ ಆಪರ್ಚುನಿಟಿ ಇದೆ ಮ್ಯಾಮ್. ಯಾವ ಬ್ರಾಂಚ್? ಜಿಯಾಲಜಿ. ಹೇಳಿ. ಜಿಯೋಲಜಿಯಲ್ಲಿ ಜಾಬ್ ಆಪರ್ಚುನಿಟಿ ಇದೆ ಮ್ಯಾಮ್. ನಿಮ್ಮದು PhD ಕಂಪ್ಲೀಟ್ ಆಗಿ ಎಷ್ಟು ವರ್ಷ ಆಗಿದೆ ಮ್ಯಾಮ್? 10 ವರ್ಷ ಆಗಿದೆಯಾ? ಇಲ್ಲ, 1 ಇಯರ್ ಆಗಿಲ್ಲ, ಇನ್ನು 1 ಇಯರ್ ಕೂಡ ಆಗಿಲ್ಲ. 1 ಇಯರ್ ಕೂಡ ಆಗಿಲ್ವಾ ಮ್ಯಾಮ್? ನಾವು ಸೆಲೆಕ್ಟ್ ಮಾಡ್ತಾ ಇರೋ 10 ವರ್ಷ ಬಂದು 100 ಪೇಪರ್ ಕಂಪ್ಲೀಟ್ ಮಾಡಿರೋರನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀವಿ. ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಹೇಳಿಕೆ ಬಿಟ್ಬಿಡಿ. ಆದರೆ ಲಕ್ಕಿಲಿ ನಿಮ್ಮ ನಂಬರ್ ಕೂಡ ನಮಗೆ ಬಂದಿದೆ. ನಿಮ್ಮದು ಎಷ್ಟು ಪೇಪರ್ ಆಗಿದೆ ಮ್ಯಾಮ್? 13 ಪೇಪರ್ಸ್ ಆಗಿರ್ಬೋದು. ನೀವು ಯಾರಂತ ನಂಗೆ ಗೊತ್ತಾಗಿಲ್ಲ. ನಿಮ್ಮ ಹೆಸರು? ನಂದು ಪರಮಶಿವ ಶಂಕರ್ ಮೂರ್ತಿ ಅಂತ ಮ್ಯಾಮ್. ಓಕೆ. ಕೇರಳದಿಂದ ಕೋಡಿಕೋಡು ಸುಲ್ತಾನ್ ಬಟೇರಿಯಿಂದ ಮಾಡ್ತಾ ಇದ್ದೀವಿ ಮ್ಯಾಮ್. ಓಕೆ ಸರ್, ಐ ವಿಲ್ ಕಾಲ್ ಯು. ಮ್ಯಾಮ್ ಈಗ ಮಾತಾಡೋಕ್ಕಾಗಲ್ವಾ? ಅವ್ಳು ನೀಟಾಗಿ ಕೇಳಿಸ್ಕೊಂತಿದ್ಲು. ಇವ್ನು ಯಾವಾಗ ಇದನ್ನ ಹೇಳಿದ್ನು, ಅವ್ನ ಹೆಸರು ಊರ ಹೆಸರು ಹೇಳಿದ್ನು, ಮುಗೀತು. ಹೇಳಿ ಸಾಕಿಡು ನೀನು ಅಂತ ಅನ್ಸು, ಸಾಕಿಡು ನೀನು ಅಂತಂದಿಟ್ಲು ಅರ್ಪಿತಾ. ಹಿಂಗ್ ಸುಲ್ತಾನ್ ಬತ್ತೇರಿ ಇವ್ನು ಅರ್ಧ ಹೆಸರು ಕೇಳಿ ಅರ್ಧ ಓಡಿರ್ತಾಳು ಅರ್ಧ ದೂರ. ಅವ್ಳು ಕನ್ಫ್ಯೂಷನ್ ಸ್ಟೇಜ್ಗೆ ಹೋಗ್ಬಿಡ್ಬೇಕು. ನೈಟ್ ಬಂದಿತ್ತು ಆಫರು, ಬೆಳಗ್ಗೆ ಅಷ್ಟು ಸ್ವಿಚ್ ಆಫ್ ಆಗುತ್ತೆ. ಕಾಲ ಆಗ್ಬಿಡ್ತು ಟೈಮು. ಹಲೋ ಮ್ಯಾಮ್, ಕಟ್ ಮಾಡೋದಲ್ಲ ಮ್ಯಾಮ್? ಮಾತಾಡೋ ಇಲ್ಲ, ಕಟ್ ಮಾಡ್ತಾಳೆ. ಹಲೋ, ಹಲೋ. ನಾವು ಕೇರಳದಿಂದ ಮಾಡ್ತಾ ಇರೋದು. ಚೆನ್ನಾಗಿತ್ತಾ? ಭಯ ಆಯ್ತಾ? ನೀವು ಯಾರಪ್ಪ? ಡೌಟೇ ಬಂದಿಲ್ಲ ತ ನಿನಗೆ? ಇಲ್ಲ, ನನಗೆ ಮಲ್ಕೊಂಡ್ಬಿಟ್ಟಿದ್ದೀನಿ. ಯಾರು? 100 ಪೇಪರ್ 10 ವರ್ಷ ಆಗಿದೆಯಾ? 100 ಪೇಪರ್ಸ್ ಆಗಿದೆಯಾ? ಅಂದ್ರೆ ಇವ್ರು ಯಾರು? ನಾನು ಅದನ್ನೇ ಯೋಚನೆ ಮಾಡ್ತೀನಿ, 100 ಪೇಪರ್ ಕೇಳ್ತಾನಲ್ಲ ಇವನು ಅಂತ. ಪ್ರಾಂಕ್ ಆದ್ರ ತುಂಬಾ ಚೆನ್ನಾಗಾದ್ರೆ ಅಲ್ವಾ ಪ್ರಾಂಕು? ಯಾಕೆ ಹಿಂಗೆ ಇದನ್ನು ರೆಕಾರ್ಡ್ ಮಾಡ್ಕೊಂತಿದ್ಯಲ್ಲ? ಇಷ್ಟು ತನಕ ಎಲ್ಲಾರು ಮಾಡ್ಕೊಂಡ್ ಬಂದ್ವಿ.
ಯಾವ್ದು ಆಮೇಲೆ ಗೊತ್ತಾಯ್ತು ಬೇಕು ಅಂತಾನೆ ಮಾತಾಡ್ತಿದಾರೆ ಅಂತ ಅನ್ಕೊಂಡೆ. ಹ್ಮ್ ಸರಿ ಆಯ್ತು, ಆರಾಮ್ ಮಲ್ಕೊಳ್ಳಿ. ಗುಡ್ ನೈಟ್, ಬಾಯ್ ಬಾಯ್. ಈ ನೌಶು ನಾನೇನಾ? ನೌಶಾ 4 ಮಿಸ್ ಕಾಲ್ ಕೊಟ್ಟಿದ್ದಾನೆ. ಅನ್ಸ್ತಂಗೆ ನಾವು 4 ಸಲ ಮಿಸ್ ಕಾಲ್ ಕೊಟ್ವಿ, ಅವನು 4 ಸಲ ಮಿಸ್ ಕಾಲ್ ಕೊಟ್ಟಾನೆ. ಲೆಟ್ಸ್ ಸಿ. ಹಲೋ 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 ನೌಶಾ ಎಷ್ಟಿ ಅವರು? ಹೌದು. ಹಲೋ ಹೇಳ. ನೌಶಾ ಎಷ್ಟಿ ಅವರಾ? ಹೌದು. ನಾವು ಬಂದು ಮೈಕ್ರೋಸಾಫ್ಟ್ ಎಕ್ಸೆಲ್ ಇಂದ ಕಾಲ್ ಮಾಡ್ತಾ ಇರೋದು. ಯಾರ? ವಿ ಸಾ ಯುವರ್ ಪೇಜ್ ಇನ್ ಇನ್ಸ್ಟಾಗ್ರಾಮ್. ಓಕೆ. ಹಲೋ ಹೇಳೋ, ಮಾತಾಡಲು ಊಟ ಮಾಡೋ ಟೈಮ್ ಆಯ್ತು. ವಿ ಆರ್ ದ ಲೀಡ್ ಫ್ರಮ್ ದ ಮೈಕ್ರೋಸಾಫ್ಟ್ ಎಕ್ಸೆಲ್, ಸೊ ವಿ ಆರ್ ಲುಕಿಂಗ್ ಫಾರ್ ಅ ಡಿಸೈನರ್. ಯು ನೋ any other language? Are you comfortable with Kannada or English, sir? Hello. ಹಲೋ. We are calling everyone for taking an interview. Are you comfortable with talking with English or Kannada, sir? ನಾಳೆ ಕಾಲೇಜ್ ಮುಖಾಮುಖಿ ಬಸ್ ಮಾಡ್ತೀನಿ ಮನೆ. Sir, we are calling from Microsoft Excel, sir. Are you comfortable in Kannada? I will talk in Kannada on this. ಹಲೋ ಪುಟ್ಟ, ಯಾರು ಮೈಕ್ರೋಸಾಫ್ಟ್ 5 ಸತಿ ಫೋನ್ ಮಾಡದ ಕಣೋ, ಅದು ಕಂಟಿನ್ಯೂಸ್ ಆಗಿ ಪಟ 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 ಅಂತ. We are calling for everyone, sir. Just now we completed one interview, so we are looking for Now a. I am not interested. Bye bye. Are you sure you are getting a new opportunity in the Microsoft Excel? I Come don't. to myself. I will only give you salary. I I don't. will only keep you. Can I? ಓಶೇ ಅವನು ಯಾವ್ದೋ ಹುಡುಗ ಅನ್ಕೊಂಡಿದ್ದಾನೆ. ವಿಲ್ ಕಾಲ್ ಒನ್ ಮೋರ್ ಟೈಮ್. ಅವ್ನ ಫ್ರೆಂಡ್ ಯಾರೋ ಅನ್ಕೊಂಡಿದ್ದಾನೆ. ಪರವಾಗಿಲ್ಲ, ಹೆಂಗ್ ಅಂದ್ರೆ ನೋಡ್ತಾನೆ. ಕಾಲೇಜ್ ಹುಡುಗರಿಗೆ ಗೊತ್ತಿರತ್ತೆ ಅವ್ರ ಫ್ರೆಂಡ್ ಸರ್. Hello. ಮಚ್ಚ ಕಣ್ಣಿಡಿದ್ಬಿಟ್ಟನಾ? ಕಣ. ಹೆಂಗ ಅಷ್ಟು ವರ್ಷ ಆದ್ಮೇಲೆ ಮಾಡಿರೋದು? ತಿಂತ್ರಿ. ಡಬಲ್ ಫ್ರ್ಯಾಂಕ್ ಇವಾಗ. ಅದಲ್ಲ ಫ್ರ್ಯಾಂಕ್, ಇದು ಫ್ರ್ಯಾಂಕ್. ಹಲೋ. ಅಲ್ಲ ಹೆಂಗ ಕಣ್ಣಿಡ್ದ ಇಷ್ಟು ಬೇಗ? ನಾವೇ ಬ್ರೆಸ್ಟ್ ಇದೆ ಬೇರೆ. ಹೆಂಗಿದೆ ಮಚ್ಚ? ಚೆನ್ನಾಗಿದ್ದೀನಿ. ಎಲ್ಲಿ ಮನೇಲಿದ್ದ ಪಿ ಜಿ ಇದು ಶಿವಮೊಗ್ಗ ಶಿಫ್ಟ್ ಆದ? ಇಲ್ಲ ಮನೆ. ಊಟ ಆಯ್ತು. ಇಲ್ಲ ಮಾಡ್ಬೇಕು ಇವಾಗ, ಅದಕ್ಕೆ ಕರಿತಿದ್ರು, ಅದಕ್ಕೆ ಹೋದೆ. ಬಂದೆ 1 ನಿಮಿಷ ಅಂತ. ನಾನು ಸುಮ್ನೆ ಮಾಡ್ದೆ ನೆನ್ಪಿದೀನೋ ಇಲ್ವೋ ಅಂತ. ಅದ ನೀನ್ ಮೈಕ್ರೋಸಾಫ್ಟ್ ಎಕ್ಸೆಲ್ದೆ ಆಫರ್ ರಿಜೆಕ್ಟ್ ಮಾಡ್ತೀಯಲ್ಲ, ಸೂಪರ್. ಯಾವನು 5 ಸತಿ ಒಟ್ಟೊಟ್ಟಿಗೆ ಮಾಡಲು. ಮತ್ತೆ ಕಾಲೇಜ್ ಹೆಂಗ್ ನಡೀತಾ ಇದೆ? ನಿನ್ ಡವ್ ಹೆಂಗಿದಾಳಪ್ಪ ಇವಾಗ? ಚೆನ್ನಾಗಿದ್ದಾಳ ನಿನ್ ಡವ್? ಮತ್ತೆ ಹೆಂಗ್ ನಡೀತಿದೆ ಕಾಲೇಜು, ಸ್ಟಡೀಸು? ಎಲ್ಲ ಚೆನ್ನಾಗಿದೆ. ನೋಡ್ತಾ ಇದ್ದೀನಿ ಇನ್ಸ್ಟಾಗ್ರಾಮ್ ಅಲ್ಲಿ, ಚೆನ್ನಾಗಿರತ್ತೆ. ನನ್ನ ನಂಬರ್ ಸೇವ್ ಮಾಡಿಲ್ವಾ ನೀನು? ಇಲ್ಲ. ಅದಕ್ಕೆ ಮಾಡ್ದೆ ಸುಮ್ನೆ. ಯಾರು ಅದೇ ಹುಡುಗಿನ ಬೇರೆನಾ? ನಿನ್ಗೆ ಯಾರು ಗೊತ್ತೇಳು? ನೀನಪ್ಪ ರಸಿಕರ ರಾಜ. ಅಲ್ಲ, ನಿಂಗೆ ಯಾರು ಗೊತ್ತೇಳಪ್ಪ? ನೌಶ, ನಾನ್ ಕಣ ನಿಮ್ ಭಾವ. ಹಲೋ ನೌಶ, ಅಲ್ಲ, ನಿಮ್ಗೆ ಯಾರು ಗೊತ್ತೇಳಪ್ಪ ಅಂತ ಅದ್ನೇ ಅಂದಿದ್ ಮತ್ ನಾನು. ಹಲೋ 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 ಯಾರು ಗೊತ್ತಾಯ್ತಾ? ಅಲ್ಲ, ಅದೇ ನಿಮ್ಗೆ ಯಾರು ಗೊತ್ತೋ ಹೇಳಪ್ಪ ಅಂತ ಅದಕ್ಕೆ ಅಂದಿದ್ ನಾನು ಅಂದೆ. ನಾನು ಯಾರು? ಖುಷಿ. ಗೊತ್ತಾಯ್ತಾ? ನಾನಂತ ಗೊತ್ತಾಗಿಲ್ಲ ನಿನಗೆ? ನೋವೇ. ನಾ ಅದಕ್ಕೆ ಅಂತ ಅವಾಗಿಂದ ಮಾತಾಡ್ತಿರೋದು. ಈ ಪ್ಲೇಟ್ ಹೆಂಗ್ ಚೇಂಜ್ ಮಾಡ್ಬಿಟ್ಟೆ ಅಲ್ಲ ನೀನು? ವಕ್ತ್ ಬದಲ್ ದಿಯಾ, ಜಜ್ಬಾತ್ ಬದಲ್ ದಿಯಾ, ಜಿಂದಗಿ ಬದಲ್. ಚಾನ್ಸೇ ಇಲ್ಲ, ನಿನಗೆ ಗೊತ್ತೇ ಆಗಿಲ್ಲ. ಸುಳ್ಳು ಹೇಳ್ಬೇಡ, ಒಪ್ಕೋ. ಇಲ್ಲಿ ವಿಡಿಯೋ ರೆಕಾರ್ಡ್ ಆಗ್ತಾ ಇದೆ, ನೀನ್ ಮಾತಾಡೋದು ಪಿಂಟು ನೀಟಾಗಿ ಗೊತ್ತಾಗ್ತಿದೆ.
ಡಬಲ್ ಪ್ರ್ಯಾಂಕ್ ಆಗಿದೆ ನಿನಗೆ ಇವತ್ತು. ನಿಮ್ಮ ಅಕ್ಕಂದೇ ಪ್ಲಾನ್ ಮಾತಾಡು. ಅಯ್ಯೋ ಹಲ್ಕ ನನ್ ಮಗನೇ. ಹಾ? ಅಲ್ಲ ನಾವು ಶೋ ಮೈಕ್ರೋಸಾಫ್ಟ್ ಇಂದ ಬಂದ್ರೆ ನೀನ್ ರಿಜೆಕ್ಟ್ ಮಾಡ್ತೀಯಲ್ಲ. ಅಲ್ಲ ಕಾಮರ್ಸ್ 9 ಇದು ಅದಿಂದ ಯಾರು ಬರ್ತಾರೆ ಅಂತ ನಾ ಹೇಳಿದೆ. ಅಲ್ಲ ಕಣ, ನಾನು ಇನ್ಸ್ಟಾಗ್ರಾಮ್ ಪೇಜ್ ಬಿಟ್ಟು ನೋಡಿ ಬಂದಿರೋದು, ಡಿಸೈನ್ ಎಲ್ಲ ಚೆನ್ನಾಗಿರುತ್ತೆ ಅಂತ ಅಂದಿದ್ದು. ಇನ್ಸ್ಟಾಗ್ರಾಮ್ ಪೇಜ್ ನಾ ಎಲ್ಲ ಹಾಕಿನಿ, ಎಲ್ಲ ಪೇಜ್ ಪ್ರ್ಯಾಂಕ್ ಆಯ್ತು ಇಲ್ಲ ಹೇಳು. ಸ್ಟಾರ್ಟಿಂಗ್ ಆಮೇಲೆ ನೀವೇನೋ ಅಂದ್ರಲ್ಲ, ಅದಕ್ಕೆ ನಿಮ್ಗೆ ಗೊತ್ತಿರ ಹೇಳಪ್ಪ ನೋಡೋಣ ಅಂದೆ ನಾನು. ಅಲ್ಲ ವರ್ಷ ಅಂತಾರೆ, ಯಾವ ಸ್ಕೂಲ್ ಫ್ರೆಂಡು ಯಾರು ಯೋಚನೆ ಮಾಡ್ತೀನಿ, ಮತ್ತೆ ಅವ ಯಾರು ಗೊತ್ತಿರೋದಾಗಿದ್ರೆ ಅಜೀಬ್ ಆಗ್ಬಾರ್ದಲ್ಲ ಅಂತ ಸುಮ್ನೆ ಮಾತಾಡ್ತಾ ಇದ್ದಾನೆ. ಅದೇ ಯೋಚನೆ ಮಾತಾಡ್ತಾ ಇದ್ದಾನೆ. ಆಮೇಲೆ ಯಾರು ಅಂತ ಕೇಳಿದ್ರು ತಪ್ಪಾಗುತ್ತೆ ಅಂತ ಅಲ್ಲ ನೋಶ. ಗೊತ್ತ ನಾನು ಇನ್ನೇನ್ ನೀನ್ ಒಪ್ಕೊಂತ ಇಲ್ವಲ್ಲ ಕೆಲ್ಸಕ್ಕೆ, ಏನ್ ಮಾಡೋದು ಅಂತ ಕಟ್ ಮಾಡ್ದೆ. ತಡಿ ಫ್ರೆಂಡ್ ಅಂತಾನೆ ಮಾತಾಡ್ತೀನಿ ಗೊತ್ತಾಗ ಸ್ಟಾರ್ಟ್ ಮಾಡ್ದೆ, ಅದು ಫ್ರಾಂಕ್ ಆಗೋಯ್ತು. ಹಲೋ ಹಲೋ ಹಲೋ, ಪ್ರಕಾಶ್ ಪಾಟೀಲ್ ಅವರ? ಹೌದು, ನಾವು ಹೇಳ್ರಿ. ಹಲೋ, ಹೇಳಿ, ಕೇಳಿಸ್ತಾ ಉಂಟಾ? ಕೇಳಿಸ್ತಾ ಇದೆ, ಹೇಳ್ರಿ. ಇದು ನಾವು ನಿಮ್ಮನ್ನ ಬಂದು ಯೂಟ್ಯೂಬಲ್ಲಿ ನೋಡಿದ್ವಿ. ಸೊ ಒಂದು ಯೂಟ್ಯೂಬಲ್ಲಿ ನೀವು ಹಾಡು ಹೇಳಿದ್ದೀರಾ ಗೊತ್ತಾ? ಹಾಡು? ಹಾ, ನಾನು ಯಾವ ಹಾಡು ಹೇಳಲ್ಲ, ನಾನು ಯೂಟ್ಯೂಬ್ ನೋಡಲ್ಲ. ನೀವು ಹಾಡು ಹೇಳಿದ್ರೆ ಅಂತಲ್ರಿ? ಅಲ್ಲ, ಯೂಟ್ಯೂಬಲ್ಲಿ ನೀವು ಹಾಡು ಹೇಳಿದ್ದೀರಾ. ಅವರೊಬ್ರು ನಿಮ್ಮ ಯಾರೋ ಒಬ್ರು ಹಾಕಿದ್ದಾರೆ, ಅದು ನಮಗೆ ಬಂದಿತ್ತು. ಒಬ್ರು ನಿಮ್ ವಿಡಿಯೋ ಹಾಕಿದ್ರಲ್ಲ ಯೂಟ್ಯೂಬಲ್ಲಿ, ಹೇಳ್ರಿ ನೋಡೋಣ, ಹೇಳ್ರಿ. ಅದು ಬಂದಿತ್ತು. ಅದಕ್ಕೆ ಈಗ ನೆಕ್ಸ್ಟ್ ಬಿಗ್ ಬಾಸ್ ಮುಗಿಯುತ್ತೆ ಗೊತ್ತಾ? ಕಲರ್ಸ್ ಕನ್ನಡ ಅಂತ ಒಂದು ಚಾನಲ್ ಇದೆ, ಅದ್ರಲ್ಲಿ ಬಿಗ್ ಬಾಸ್ ಮುಗಿಯುತ್ತೆ ಗೊತ್ತಾ? ಮುಗಿದ್ಮೇಲೆ ಸರಿಗಮಪ ಸೀನಿಯರ್ ಅಂತ ಮಾಡ್ತಾ ಇದ್ದೀವಿ. 50 ವರ್ಷದ ಮೇಲ್ಪಟ್ಟವ್ರಿಗೆ ನಾವು ಮಾಡ್ತಾ ಇದ್ದೀವಿ. ಅದ್ರದ್ದು ಆಡಿಷನ್ ಕೊಡೋಣ ಅಂತ ನಿಮಗೆ ಕಾಲ್ ಮಾಡಿದೀವಿ. ಇದು ಬಂದು ಜನಸಾಮಾನ್ಯರಿಗೋಸ್ಕರ ಮಾಡ್ತಾ ಇರೋದು. ಇದು ಎಲ್ಲರಿಗೂ ಅಲ್ಲ, ನಾವು ರ್ಯಾಂಡಮ್ ಆಗಿ ಈ ತರ ಪ್ರತಿಭೆಗಳನ್ನ ಯೂಟ್ಯೂಬಲ್ಲಿ ನೋಡಿ ಅವ್ರಗಳಿಗೆ ಕನೆಕ್ಟ್ ಮಾಡ್ಕೊಂಡು ಕಾಲ್ ಮಾಡ್ತೀವಿ. ಅದಕ್ಕಾಗಿ ನಿಮ್ದು ಒಂದು ಆಡಿಷನ್ ತಗೊಳ್ಳೋಣ ಅಂತ ಇದ್ವಿ, ಅದಕ್ಕೋಸ್ಕರ ನಿಮಗೆ ಕಾಲ್ ಮಾಡಿದ್ವಿ ಇವಾಗ. ಯಾವ ಬರ್ತೀರಿ ಆಡಿಷನ್? ಅಲ್ಲ, ನೀವೇ ಬರ್ಬೇಕಾಗತ್ತೆ ಹುಬ್ಳಿಗೆ. ಹುಬ್ಬಳ್ಳಿಗೆ ಹುಬ್ಳಿ ಬರಕಲ್ಲ, ಡೆಲ್ಲಿಗಾರ ಬರ್ತೀನಿ ನೋಡು. ಇಲ್ಲ, ಇದು ಆಡಿಷನ್ ನಡೆಯೋದು ಒಂದು ಹುಬ್ಬಳ್ಳಿಯಲ್ಲಿ. ಇಲ್ಲ ಅಂದ್ರೆ ಈಗ್ಲೇ ಒಂದು 4-5 ಲೈನ್ ಹೇಳಕ್ಕಾಗತ್ತಾ? ಹಂಗ್ ಬರಲ್ಲ, ಅದು ಇದು ಬೇಕು. ಅದು ಹಂಗೆ ಬಾ ಅಂದ್ರೆ ಹೆಂಗ್ ಬರ್ತಾ ಹಾಡು? ಅಲ್ಲ, 1-2 ಲೈನ್ ಪಲ್ಲವಿ ಹೇಳಿದ್ರು ಸಾಕು. ಇಲ್ಲ ಬರಲ್ಲ. ಅಲ್ಲ, ನಿಮಗೆ ಸರಿಗಮಪದಲ್ಲಿ ಚಾನ್ಸ್ ಬೇಡವಾ ಮತ್ತೆ? ಬೇಡಪ್ಪ, ನಮಗೆ ಸರಿಗಮಪದ ಚಾನ್ಸ್ ಬೇಡ, ಯಾವ್ದು ಬೇಡ ನೋಡ್ರಿ. ಅಲ್ಲ, ಯೂಟ್ಯೂಬಲ್ಲಿ ನೋಡಿದ್ವಿ, ತುಂಬಾ ಚೆನ್ನಾಗಿ ಹಾಡಿದ್ರಿ. ಹಾಡ್ತೀನಿ ಅಂದ್ರೆ ಯೂಟ್ಯೂಬ್ ಅಲ್ಲಿ ಚೆನ್ನಾಗ್ ಬರುತ್ತೆ ಅಷ್ಟೇ, ನಮ್ಮ ಹೊರಗಡೆ ಹಾಡಿದ್ರೆ ಚೆನ್ನಾಗ್ ಬರ್ತದೆ. ಆ ಪ್ರತಿಭೆನ ಹೊರಗೆ ತಗೊಳಕ್ಕೆ ನಾವು ಬರಲ್ಲ, ಹೊರಗೆ ಚೆನ್ನಾಗಿ ಆಡಲ್ಲ. ಯೂಟ್ಯೂಬ್ ಅಷ್ಟೇ ಚೆನ್ನಾಗಿ ಆಡ್ತೀನಿ. ಅದೇ ನಾವು ಸರಿಗಮಪ ಯೂಟ್ಯೂಬಲ್ಲೇ ಬಿಡ್ತೀವಿ ಬೇಕಿದ್ರೆ ನಿಮಗೋಸ್ಕರ. ಬೇಡ ಅಲ್ಲಿ ನಾವು ಎದುರಿಗಾಡಲ್ಲ, ಏನಾದ್ರು ಒಳಗೆ ಆಡ್ತೀನಿ ಕತ್ಲ. ಪೇಮೆಂಟ್ ಸಿಗುತ್ತೆ. ಮತ್ತೆ ನೀವು ಬೆಳಕಲ್ಲಿ ಆಡಲ್ಲ ನಾವು. ಅಲ್ಲ, ಮಂತ್ಲಿ ಪೇಮೆಂಟ್ ಕೂಡ ಸಿಗುತ್ತೆ ಇದಕ್ಕೆ, ನೀವು ಬರೀ ಯೂಟ್ಯೂಬ್ ಅಲ್ಲಿ ಮಾತ್ರ. ಪೇಮೆಂಟ್ ಸಾಕೈತಿ, ಆ ಪೇಮೆಂಟ್ ಬೇಡ ನಮಗೆ. ಈಗ ನೀವು ಹಾಡಲ್ಲ ಅಂತ ಡಿಸೈಡ್ ಮಾಡ್ತಾ ಇದ್ದೀರಾ? ಆಡಲ್ಲ. ನಿಮ್ ನೇಮ್ ತೆಗ್ದಾಕ್ಬೋದಾಗಿದ್ರ? ಅಲ್ಲ, ಯೋಚನೆ ಮಾಡಿ. ನೀವು ಬೇಕಿದ್ರೆ ಬಂದಿಲ್ಲ ಅಂದ್ರೆ ನಾವೇ ಯೋಚನೆ ಮಾಡ್ತೀನಿ, ನಾಳೆ ಮಾಡ್ರಿ ಫೋನ್. ಅಲ್ಲ, ನಿಮ್ ಪ್ಲೇಸ್ ಯಾವ್ದು ಅಂತ ಹೇಳಿದ್ರೆ ಅಲ್ಲಿಗೆ ನಮ್ಮ ಸರಿಗಮಪ ಟೀಮ್ ಅವ್ರನ್ನ ಕಳಿಸ್ತೀವಿ ಬೇಕಿದ್ರೆ. ಈ ತರ ನಿಮ್ ಅವಕಾಶ ಬರೋದೇ ಅಪರೂಪ, ಯಾಕಂದ್ರೆ ನಾವು ಅಲ್ಲ ಕಳ್ಸೋದಲ್ಲ, ನಾವೇ ಬರ್ತೀವಿ, ನಮ್ ಟೀಮ್ ಅವ್ರ. ಅಡ್ರೆಸ್ ಕಳ್ಸಿ ನಂದೆ. ಕಳ್ಸಿ. ಹೌದು. ಅಲ್ಲ, ನೀವು ಯಾವ್ದಾರು ಹಾಡಿರೋ 1-2 ಕ್ಲಿಪ್ಗಳಿದ್ರು ಪರವಾಗಿಲ್ಲ, ನಮಗೆ ಕಳ್ಸಿದ್ರೆ. ಅಲ್ಲ, ಮತ್ತೆ ಯೂಟ್ಯೂಬ್ ಅಲ್ಲಿ ಹಾಡಿದಿರಲ್ಲ, ಅವರು ಪ್ರತೀಕ್ಷಾ. ಇದು ಯೂಟ್ಯೂಬ್ ಅಲ್ಲೇ, ರಿಯಲ್ ಆಗಲ್ಲ. ಆಯ್ತು ಸರಿ, ಯೂಟ್ಯೂಬ್ ಅಲ್ಲಿ ಗೆದ್ರೆ ನೀವು ಡೈರೆಕ್ಟ್ ಬಿಗ್ ಬಾಸ್ ಹೋಗ್ತೀರಾ ಈ ಸಲ? ಬಿಗ್ ಬಾಸ್ ಅಲ್ಲ, ಈಗ 1-2 ಸ್ಯಾಂಪಲ್ ಕೊಡ್ಬೋದಲ್ಲ ನಮಗೆ? ನಾವು ನಿಮ್ ಯೂಟ್ಯೂಬ್ ಅಲ್ಲಿ ಅಷ್ಟು ಚೆನ್ನಾಗಿ ಪ್ರತೀಕ್ಷಾ ಬ್ಲಾಗ್ ಅಂತ ಇದೆಯಲ್ಲ,
ಯಾರು ಬೇಡ ಅಂದ್ರೆ ನನಗೆ ಬೈತು ನೋಡು ಅಷ್ಟೇ, ಯಾರಂತ ಹೇಳು ಇಲ್ಲ ಕಟ್ ಮಾಡತ್ಲೆ. ಬೈಯೋ ಅವಶ್ಯಕತೆ ಏನಿದೆ? ಸರಿಗಮಪ್ಪ ಇಲ್ಲ, ಚಾನ್ಸ್ ಬೇಡ ಕೊಡ್ತೀವಿ ನನಗೆ. ಅಂದ್ರೂ. ಬೇಡ ಅಂದ್ಮೇಲೆ ಬೇಡ, ಕಟ್ ಮಾಡ್ತೀನಿ ನಾನು. ಅಲ್ಲ, ನೀವು ಬೈಯೋದು ಅಷ್ಟು ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿದೀನಿ, ಯಾಕಂದ್ರೆ ಹಾಡಲ್ಲೇ ಅಷ್ಟು ಚೆನ್ನಾಗಿ. ಬೈಯೋದು ಆಯ್ತು, ಒಂದೆರಡು ಪದ ಬೈದ್ ಬಿಡಿ ಹೋಗ್ಲಿ. ಬಾರಿ ಧಾರಾವಾಹಿದು ನೋಡಿ ಆಮೇಲೆ ಮಾಡು. ಧಾರಾವಾಹಿ ಅಲ್ಲ ಅದು, ಸರಿಗಮಪ್ಪ. ಬೇಗ ಮುಗಿಸು. ಕಾಲ್ ಮಾಡು ವಾಪಸ್. ಮಾಡಿ ಇನ್ನೊಂದ್ಸಲ ಕೇಳಿ ಹೇಳೋಣ ಈ ಕಾಲಲ್ಲಿ. ಬೈದು ಬಿಟ್ರೆ ಬೈಲಿ ಮಾಡ. ಬೈದು ಬಿಟ್ರೆ ಹತ್ತಿಲಿಸ್ಕೊಂಡ್ ಬೈದು ಬಿಡ್ಬೇಕು. ಹಿಂಗೆ ಯಾರು ಅಂತಾನೆ ಗೊತ್ತಾಗಿಲ್ಲ. ಹಲೋ, ಪ್ರಕಾಶ್ ಅವರಾ? ಹಲೋ. ಅಲ್ಲ, ಹಾಡಿ ಅಂತ ಹೇಳಿದ್ರೆ ನೀವು ಮೂಕರಾಗ್ಬಿಟ್ರಲ್ಲ. ಒಂದೆರಡು ಲೈನ್ ಹಾಡ್ಬೋದಿತ್ತು. ಹಲೋ, ಆಡಕ್ಕೆ ಬರಲ್ಲ ನಿಮ್ಗೇನು ಕೀಚಿಡ್ದಂತ ಏನ್ರಿ? ಆಡಕ್ ಬರ್ಲಿಲ್ದಾರ್ನೆಲ್ಲ ಆಡ್ತೀರಾ ಅಂತ ಫೋನ್ ಮಾಡ್ತೀರಾ ಏನ್ ನಿಮ್ಮ? ಈ ತರ ಅವಕಾಶ ಸಿಗಲ್ಲ ಅಂತ ಅಷ್ಟೇ. ಹಲೋ, ಹೇಳು ಪಾಪ, ಬೇಜಾರಾಗ್ತಾರೆ. ಹೇಳು ಹೇಳು. ಸರಿ ಇದೆಯಾ ಅಲ್ಲ ನಿಮ್ಗೆ? ಬೇಜಾರಾಗ್ತಾರೆ. ಹೇಳು. ನೀನೇ ಹೇಳು, ನಾನು ಹೇಳಲ್ಲ. ಹೇಳು, ಕಟ್ ಮಾಡ್ತಾರೆ. ಹಲೋ. ನನಗೆ ಹೇಳ್ದೆ. ನಾನು ಹಲೋ ಅಂತೀನಿ, ಆಮೇಲೆ ನೀನು ಮಾತಾಡು. ಹಲೋ. ಹಲೋ ಹಲೋ ಹಲೋ. ಹೇಳು, ನಾನೇ ಹೇಳು. ಹಲೋ ಹಲೋ, ಹಲೋ ಹೇಳಿ. ಯಾರ್ ನೀವು? ಸರಿಗಮಪ ಇಂದ ಮಾತಾಡ್ತಾ ಇರೋದು. ಆ? ಸರಿಗಮಪ ಇಂದ ಮಾತಾಡ್ತಾ ಇರೋದು. ಪ್ರತಿ ಏನೋ ನೋಡ್ರಿ. ಹಲೋ, ಹಲೋ, ಕೇಳಿಸ್ತಿಲ್ವಾ? ಪ್ರತಿ ಏ ಮಂಗ. ಅದು ಇದು ಮೊಬೈಲ್ ಕೇಳ್ಸಲ್ಲ. ಹಲೋ. ಹಲೋ. ಏನ್ರಿ? ನೀವೆಲ್ಲರೂ ಮಾತಾಡಿದ್ದು ನಾನೇ ಹಾಡು ಹೇಳಿಲ್ಲ. ಏನೋ ನಾವು ಮಾತಾಡ್ತಾ ಇದಾರೆ ಅಂತ ಅಂದ್ರು. ನಾವು ಇದ್ರಲ್ಲಿ ಪ್ರಾಂಕ್ ವಿಡಿಯೋ ಮಾಡ್ತಿದೀನಿ, ಪ್ರಾಂಕ್ ಕಾಲ್ ಅಂತ. ಓ ಹೌದಾ? ಅದಕ್ಕೆ ಒಬ್ರೊಬ್ರಿಗೆ ಅವ್ರ ಮಾಡ್ಕೊಂಡ್ ಬಂದಿ, ಮಜವಾಗಿತ್ತು. ಪ್ರತಿ ನಾನೇ ಮಾತಾಡಿದ್ದು, ಸಾರಿ. ಸಾರಿ ಅಂಕಲ್ ಹೇಳಿ ಸಾರಿ ಅಂತ ಸುಮ್ನೆ ತಮಾಷೆಗೆ ನಾವು ಮಾಡಿದ್ದು, ತಮಾಷೆಗಾಗಿ. ತಮಾಷೆ ಮಾಡಿದ್ದು ತಮಾಷೆ. ಹಲೋ. ಹಲೋ. ಹೇಳಿ. Is this Shruti? ಎಸ್. We are calling from LIC, ಮ್ಯಾಮ್. ಹೇಳಿ. ನಿಮ್ಮದು ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ಹೇಳ್ತೀರಾ? ಅಂದರೆ ನೀವು LIC ಏಜೆಂಟ್ ಅಲ್ವಾ? ಹೌದು. ಹೌದಾ? ಮ್ಯಾಮ್, ನೀವು ಇದುವರೆಗೂ ಎಷ್ಟು LIC ಮಾಡಿಸಿದ್ದೀರಾ ಮ್ಯಾಮ್? ಒಂದು 4 ಆಗಿದೆ. ನಾಲ್ಕಕ್ಕೆ ಎಷ್ಟು ಬೇಗ ಒಂದು? ಓಕೆ, ಇಟ್ಸ್ ಓಕೆ. ಅಂದರೆ ನಾವು ಈಗ LIC ಕಡೆಯಿಂದ ಲಕ್ಕಿ ಡಿಪ್ ಡ್ರಾ ಮಾಡ್ತಾ ಇದ್ದೀವಿ. ಹಾ. ಅದರಲ್ಲಿ ನಾವು ಎಬೋವ್ 50 ಯಾರು ಮಾಡಿಸಿದಾರೋ ಅವರಿಗೆ ಲಾಟ್ರಿ ಬಂದಿತ್ತು ಅಂತ ನಾವು ಅಂದ್ಕೊಂಡ್ವಿ. ಬಟ್ ನಿಮ್ಮದು 4 ಅಷ್ಟೇ ಮಾಡಿಸಿರೋದು, ಇಲ್ಲ ಚೆಕ್ ಮಾಡಿ ಮ್ಯಾಮ್, ನಿಮ್ದು ಏನಾದ್ರು ಜಾಸ್ತಿ ಇದೆಯಾ? ಹೌದಾ? ಹಾಂ, ಇಲ್ಲ ಅಷ್ಟೇ ಇರೋದು ಅನ್ಸುತ್ತೆ. ಐ ಥಿಂಕ್ ನೀವು ಲಕ್ಕಿ ಅನ್ಸುತ್ತೆ ಮ್ಯಾಮ್. ಐ ಥಿಂಕ್ ನಾವು 50 ಮೇಲೆ ಲಕ್ಕಿ ಡಿಪ್ ತೊಗೊತಾ ಇದ್ವಿ. 50 ಯಾರು ಮಾಡಿಸಿರೋ ಅವ್ರದ್ದು ಲಕ್ಕಿ ಡಿಪ್ ತೊಗೊತಾ ಇದ್ವಿ. ಹಾ. ಐ ಥಿಂಕ್ ಅದ್ರಲ್ಲಿ ನಿಮ್ಮ ಹೆಸರು ಬಂದಿದೆ. ಐ ಥಿಂಕ್ ಮಿಸ್ ಆಗಿಲ್ಲ, ಬಟ್ ಮಿಸ್ ಆಗಿದ್ರು ಲಕ್ ಅನ್ಸುತ್ತೆ. ಹೌದಾ? ಹಾ. ಹಾಂ ಮ್ಯಾಮ್, ಹೇಗೆ ನಡೀತಾ ಇದೆ LIC ಕೆಲಸ? ಹಾ, ಚೆನ್ನಾಗಿದೆ. ನೀವು? ನಾವು ವಿ ಆರ್ ಕಾಲಿಂಗ್ ಫ್ರಮ್ LIC ಸುದರ್ಶನ್. ಯಾರು ಹೇಳಿ? ಸುದರ್ಶನ್ ಅಂತ ಮ್ಯಾಮ್. ಹೌದು, ಎಲ್ಲಿಂದ ಮಾಡ್ತಿರೋದು? ಹುಬ್ಬಳ್ಳಿ. ಹುಬ್ಬಳ್ಳಿನ? ಸೆಕೆಂಡ್ ಮೇನ್ ಬ್ರಾಂಚಿಂದ ಮ್ಯಾಮ್. ಹಾ. ಸಾರಿ ಫಾರ್ ಕಾಲಿಂಗ್ ದಿಸ್ ಟೈಮ್ ಮ್ಯಾಮ್, ಟೈಮ್ ಆಯಿತು. ಬಟ್ ನಾವು ಹೌದು. ಎಲ್ಲರಿಗೂ ಕಾಲ್ ಮಾಡ್ತಾ ಇದ್ದೀವಿ. 10 ಜನ ಲಕ್ಕಿ ಡಿಪ್ಪಲ್ಲಿ ಬಂದಿದ್ದಾರೆ.
ಸೊ ಅವರಿಗೆಲ್ಲ ಕಾಲ್ ಮಾಡ್ತಾ ಇದ್ದೀವಿ. ಹಾ ಮ್ಯಾಮ್ ನೀವು ಮನೇಲಿ ಎಷ್ಟು ಜನ ಮ್ಯಾಮ್ ಇರೋದು? ನಾವು 3 ಜನ ಇರೋದು. 3 ಜನ. 3 ಜನಕ್ಕೆ 100 × 30 ಲಕ್ಷ. ಹಾಂ ಮ್ಯಾಮ್, ಹಾ ಹೇಳಿ. ಈಗ ನೀವು ಹುಬ್ಬಳ್ಳಿ ಇಲ್ಲ ರಾಣೆಬೆನ್ನೂರು ಬರೋಕ್ಕಾಗತ್ತಾ ಮ್ಯಾಮ್ ನಾಡಿದ್ದು ಇಲ್ಲ ಅಚ್ಚೆ ನಾಡಿದ್ದು? ಹೌದಾ? ಇಲ್ಲ ಅಂದರೆ ನಾಳೆ- ನಮ್ಮ ಏಜೆಂಟ್ನೇ ಕಳ್ಸ್ಕೊಡ್ತೀವಿ ಬೇಕಿದ್ರೆ. ಹಾ ಅಂದರೆ ಅದಕ್ಕೊಂದು ಲಕ್ಕಿ ಡ್ರಿಪ್ಪಲ್ಲಿ ಫಾರ್ಮ್ ಫಿಲ್ ಮಾಡಬೇಕು. ಹಾ ಆ ಫಾರ್ಮ್ ಫಿಲ್ ಮಾಡಿ ನಿಮ್ಮದು ಮತ್ತೆ ಅದರಲ್ಲಿ 10ನಲ್ಲಿ ಮತ್ತೆ ನಾವು ಫಿಲ್ಟರ್ ಹಾಕಿ 5 ಜನ ಸೆಲೆಕ್ಟ್ ಮಾಡ್ತೀವಿ. ಹೌದಾ? ಹಾ ಆ ಫಾರ್ಮಲ್ಲಿ ನಿಮ್ದೇನಾದ್ರು ಬಂತು ಅಂದರೆ ನಿಮ್ಮ ಲಕ್ಕು. ಆವಾಗ ನಿಮಗೆ ಟೋಟಲ್ ನಿಮ್ಮ ಮನೇಲಿ ನೀವು ನಿಮ್ಮ ಫ್ಯಾಮಿಲಿ ಅಂದರೆ ನಿಮ್ಮ ಗಂಡ ಹೆಂಡತಿ ಮಕ್ಕಳು ಮರಿ ಎಷ್ಟು ಜನ ಇದ್ದೀರಾ ಮ್ಯಾಮ್? ಅದೇ 3 ಜನ, ಒಬ್ನೇ ಮಗ. 3 ಜನ. 3 ಜನಕ್ಕೆ 1 ಜನಕ್ಕೆ 10 ಲಕ್ಷ ಅಂದರೆ 3 ಜನಕ್ಕೆ 30 ಲಕ್ಷ. ಹಾಂ ಮ್ಯಾಮ್, ಅದು ಆ 5 ಜನದಲ್ಲಿ ಮತ್ತೆ ಲಕ್ಕಿ ಡಿಪ್ ಎತ್ತಿದ್ರೆ ಹಾ ಅದು ಮೊದಲನೇ ಬಹುಮಾನ ಬಂದು 30 ಲಕ್ಷ ಇದೆ ಮ್ಯಾಮ್. ಹಾ ಸೊ ಹ್ಮ್ ಆ ಫಾರ್ಮ್ನ ಫಿಲ್ ಮಾಡೋಕ್ಕೆ ನಮ್ಮ ಏಜೆಂಟ್ ಒಬ್ರು ಬರ್ತಾರೆ. ಏಜೆಂಟ್ ಅಂದರೆ ನಮ್ಮ ಅಂಡರಲ್ಲಿರೋರು. ಹಾ ಆ ಫಾರ್ಮ್ನ ಫಿಲ್ ಮಾಡಿ ಕೊಡಬೇಕಾಗತ್ತೆ ಮ್ಯಾಮ್. ಹ್ಮ್ ಅಂದರೆ ಆ 5 ಜನದಲ್ಲಿ ನೀವು ಬಂದರೆ ಪಕ್ಕಾ ನಿಮಗೆ ಕ್ಯಾಶ್ ಅಮೌಂಟ್ ಸಿಗುತ್ತೆ. ಓಕೆ. ಸೆಕೆಂಡ್ ಬಂದವರಿಗೂ ಏನೂ ಇಲ್ಲ. ಹಾ ಫಸ್ಟ್ ಬಂದವರಿಗೆ ಅಲ್ಲ, ಸೆಕೆಂಡ್ ಬಂದವರಿಗೆ ಒಂದು ಗೇರ್ ಸೈಕಲ್ ಇದೆ ಮ್ಯಾಮ್. ಹ್ಮ್ ಹಾಂ, ಅಂದರೆ ಆಮೇಲೆ ಒಂದು ಸೆಕೆಂಡ್ ಇರಿ ಮ್ಯಾಮ್, ನಾವು ಇಲ್ಲಿ ಒಬ್ರ ಹತ್ರ ಮಾತಾಡಿ ಅದನ್ನು ಕ್ಲಾರಿಫೈ ಮಾಡ್ತೀವಿ ಸೆಕೆಂಡ್ ಏನು ಇದೆ ಅಂತ. ಒಂದ್ ನಿಮಿಷ ಇದು ಕೇಳ್ತೀನಿ ನಮ್ಮ ಇವ್ರನ್ನ. ಅಲ್ಲ, ನೀವೇನು ಬರೋ ಅವಶ್ಯಕತೆ ಇಲ್ಲ ಮ್ಯಾಮ್. ಹಾ ನೀವೇನು ಬರೋ ಅವಶ್ಯಕತೆ ಇಲ್ಲ, ನಾವೇ ಕಳಿಸ್ಕೊಡ್ತೀವಿ. ಹಾ ಹಾಂ, ಒಂದು ಸೆಕೆಂಡ್ ಮ್ಯಾಮ್, ಹಂಗೆ ಬೇಕಾ ಬೇಡ ಹಾಗೆ ಇರಿ, ಲೈನಲ್ಲಿ ಇರಿ ಒಂದು ಸೆಕೆಂಡು. ಕಟ್ ಮಾಡ್ಬಿಡ್ಲು. ನಾನು ಮಾತಾಡ್ರೆ ಪಕ್ಕ ಇದು ಆಯ್ತು, ಕೊಡು ಕೊಡು ಕೊಡು. ನಾನು ಯಾಕೆ ಕಟ್ ಕೂತ್ ಮಾಡಿದ್ರಿ ಅಂತ ಕೊಡ್ತೀನಿ. ಜೋರ್ ಮಾಡ್ತೀನಿ, ಕುಡಿಲಿ. ಇದೆ ಅಲ್ವಾ? ಹ್ಮ್. ನಾವೇ ಮಾಡ್ತಾ ಇರೋದು. ಯಾಕೆ? ನಾ ಫ್ರಾಂಕ್ ಕಾಲ್ ಮಾಡ್ತಾ ಇರೋದು. ಯಾಕೆ? ಅಲ್ಲ, ಅದನ್ನ ಅಟ್ಲೀಸ್ಟ್ ಹೇಳಕ್ಕೆ ಅಂತ ಕಾಲ್ ಮಾಡ್ತಾ ಇದೀನಿ, ನೀನ್ ಎತ್ತುತ್ತಾನೆ ಇಲ್ಲ. ಅಯ್ಯೋ, ಎತ್ತುತ್ತಾ ಇದ್ದ? ಉಗಿಬೇಕು ತಾನೆ ಫಸ್ಟ್ ಟೈಮ್, ಮತ್ತೆ ಎತ್ಬಿಟ್ಟು ಅಷ್ಟು ಧೈರ್ಯ ಇದ್ದಿದ್ದು. ಊಟ ಹೇಳು ವಾಪಸ್, ಹೇಳು ವಾಪಸ್ಸು. ಹತ್ತು ಹಲೋ ಹಲೋ, ಹಲೋ, ಗೊತ್ತಾಗ್ಲಿಲ್ಲ ಯಾರು? ಮಂಜುಳಾ ಅಂತ. ಮಂಜುಳ 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 ಹಾ ಇದು ಆಂಟಿ ಶಿವರಾಜ್ ಇದ್ದಾರಾ? ಇಲ್ಲ, ಬೆಂಗಳೂರಲ್ಲಿರೋದು. ಇದು BRP ಇದ್ರಲ್ಲ? ಹೌದು, BRP ಇದ್ವಿ. ಈಗ ನಾವು ಮನೆ ಕಟ್ಕೊಂಡು ಇಲ್ಲಿ ಇದಕ್ ಬಂದಾವಿ, ಶಿವಮೊಗ್ಗಕ್ಕೆ. ಅವ್ರದ್ದು ನಾನು ಮಾತಾಡ್ಬೇಕಾಗಿತ್ತು. ನೀವೆಲ್ಲಿಂದ ಮಾತಾಡೋದು? ನಾವು ದಾವಣಗೆರೆಯಿಂದ. ಹ್ಮ್ ಅಂದ್ರೆ ಫ್ರೆಂಡ್ಸ್ ನಾವಿಬ್ರು. ಹ್ಮ್ ಹ್ಮ್ ನಾನು ಶಿವಮೊಗ್ಗದಲ್ಲೇ ಇದ್ದಿದ್ದು. ಹ್ಮ್ ಕಾಲೇಜಿಗೆ ಹೋಗ್ತಾ ಇದ್ವಿ ಒಟ್ಟಿಗೆ. ಪ್ರತೀಕ್ಷಾ ಯಾರು ಅಂತೆ? ನೀನೆ. ಹಲೋ, ಹಲೋ, ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಶಿವರಾಜ್ ನಂಬರ್ ಕೊಡಕ್ಕಾಗತ್ತಾ? ಯುವರಾಜ್ ನಂಬರ್ ಇಲ್ಲ. ಒಂದ್ ಸ್ವಲ್ಪ ಬೇಕಿತ್ತು, ಫ್ರೆಂಡ್ ಅವರು. ಹೌದಾ? ಅವ್ರ ನಂಬರ್ ಇಲ್ಲ. ಅವ್ರು ಎಲ್ಲಿದ್ದಾರೆ ಇವಾಗ ಆಂಟಿ? ಬೆಂಗಳೂರಾಗಿರೋದು ಅವ್ರು. ಒಂದ್ ಸ್ವಲ್ಪ ನಂಗೆ ಅಡ್ರೆಸ್ ಏನಾದ್ರು ಕೊಡಕ್ಕಾಗತ್ತಾ? ಅಡ್ರೆಸ್ ಗೊತ್ತಿಲ್ಲ ಅವ್ರದ್ದು. ಹಲೋ, ಮದ್ವೆ ಆಯ್ತು ಅಂತ ಯಾರೋ ಒಬ್ರು ಅಂದ್ರು. ಅದೇ ಪ್ರತೀಕ್ಷಾ ಅನ್ನೋರು ಮದುವೆ ಆಗಿದ್ದಾರೆ. ಹೌದಾ? ನಾನ್ ಸ್ವಲ್ಪ ಎಮರ್ಜೆನ್ಸಿ ಮಾತಾಡ್ಬೇಕಾಗಿತ್ತು ಆಂಟಿ, ಒಂಚೂರು ನಂಗೆ ನಂಬರ್ ಬೇಕಿತ್ತು. ಹೌದು, ನನಗ್ ಗೊತ್ತಾಯ್ತು ಧ್ವನಿ. ನೀವೇ ಮಾಡೋದ್ ಕಾಮಿಡಿ ಅಂತ. ಯಾರು? ಪ್ರತೀಕ್ಷೆನೆ ಮಾಡೋದು ಅಂತ ಕಾಮಿಡಿ ಗೊತ್ತಾಯ್ತು ಬೇರೆ ನಂಬರ್ ಇಂದ.
అంటే ಸೀರಿಯಸ್ ಆಗಿ ಮಾತಾಡ್ತಾ ಇರೋದು ನಾನು. ನನಗೆ ಶಿವರಾಜ್ ನಂಬರ್ ಬೇಕಿತ್ತು. ನಿಮ್ಮ ಹತ್ರ ಇರುತ್ತಾ ಕೊಡಿ ಆಂಟಿ ಪ್ಲೀಸ್. ಲವ್ ಮಾಡಿದ್ದೆ ಅಂತ ಹೇಳೋ. ರಾಂಗ್ ನಂಬರ್. ಹಲೋ, ನನ್ನ ಬಾಳಲ್ಲಿ ಮೋಸ ಮಾಡ್ಬಿಟ್ಟ ಅವನು. ರಾಂಗ್ ನಂಬರ್. ಯಾಕೆ ಮೋಸ ಮಾಡಿದ? ನನ್ನ ಲವ್ ಮಾಡ್ತೀನಿ ಇಂದ ಅವನು. ಆಮೇಲೆ ಈಗ ನೀವೇ ಹೇಳ್ತಾ ಇದೀರಿ ಅವ್ನ್ ಮದ್ವೆ ಆದ ಅಂತ. ಅದೇ ಪ್ರತೀಕ್ಷಾ ಅನ್ನೋ ಒಂದ್ ಮಗುನದು. ಪ್ರತೀಕ್ಷಾ ಅನ್ನೋ ಮಗು ಅದು. ನನಗೆ ಅವ್ನ್ ಮೋಸ ಮಾಡ್ಬಿಟ್ಟಿದಾನೆ. ಮೋಸ ಮಾಡಿದಾನೆ. ಮೋಸ ಮಾಡಿಲ್ಲ, ಒಳ್ಳೇದಾಗೈತಿ. ಕಾಮಿಡಿ ಕಿಂಗ್ ಆಗ್ಬೇಕಾಯ್ತು. ಕಾಮಿಡಿಗೆ ಹೋಗ್ರಿ ಇಬ್ರು. ಅವ್ರಿಗೆ ಹಳೋ ವಾಯ್ಸ್ ಗೊತ್ತು. ಹಳೋ ವಾಯ್ಸ್ ಬೇರೆ ತರ ಹಳೋ ವಾಯ್ಸ್ ಬೇರೆ ಇರುತ್ತೆ. ನೀನ್ ಮಾಮೂಲಿ ಮಾತಾಡ್ದಂಗೆ ಮಾತಾಡ್ಬಿಟ್ಟೆ. ಫ್ಲಾಪ್ ಶೋ. ಹೋಗು ಕೊಡು. ನೀನ್ ಮಾಡಪ್ಪ ನೋಡೋಣ. ಅದೇ ನಿನ್ ವಾಯ್ಸ್ ಕಂಡು ಹಿಡಿತಾರ ನಮ್ಮ ಹೌದಾ, ನೋಡೋಣ. ನೋಡು ಈಗ ಮತ್ ಮಾಡ್ಬಿಟ್ಟು ಏನಂತ ಮಾತಾಡೋದು? ಹಲೋ ಹಲೋ, ಹಲೋ. ನಾನು ಮಂಜುಳಾ ಅವ್ರ ಅಪ್ಪ ಮಾತಾಡ್ತಾ ಇರೋದಮ್ಮ. ಶಿವರಾಜ ಮಾತಾಡೋದು. ನನಗ್ ಗೊತ್ತಾಯ್ತು ನೀವು ಕಾಮಿಡಿ ಮಾಡೋದು. ಅಲ್ಲ ಕಣಮ್ಮ, ಅವಳು ಅಳ್ತಾ ಇದ್ದಾಳೆ ಇಲ್ಲಿ ನನಗೆ. ಅವ್ನ್ ಶಿವರಾಜ ಕೈ ಕೊಟ್ಟು ಹೋಗಿ ಅಂತ ಗೆರೆಯಿಂದ ಅಂತ. ಹೌದಾ? ಅಮ್ಮ, ನಾವು ಹೇಳ್ತಾ ಇರೋದು ನಿಜ ಅಂತ ನಿಮಗ್ ನಂಬಕ್ಕೆ ಏನ್ ಮಾಡ್ಬೇಕು ಹೇಳಿ? ಅವಳನ್ನ ಕರ್ಕೊಂಬರ್ಲಾ ನಿಮ್ ಹಿರೇಕೆರಿಗೆ? ಕರ್ಕೊಂಬರ್ರಿ. ನಿಮ್ ಮನೆಯವ್ರು ಎಲ್ಲಿದ್ದಾರೆ? ಹೊರಗ್ ಹೋಗಿದ್ದಾರೆ. ಅವ್ರು ಕರೀರಿ, ನಾನು ಕರ್ಕೊಂಬರ್ತೀನಿ. 2 ವರ್ಷದಿಂದ ನನ್ ಮಗಳು ಕೈ ಕೊಟ್ಟಿದ್ದಾನ ಅವನು. ಹೌದನ? ನೀವೇ ತಮಾಷೆ ಮಾಡ್ತೀರಾ? ಅವಾಗಿಂದ ನಾನು ಕೇಳಿಸ್ಕೊಂತಾ ಇದ್ದೀನಿ. ಇಲ್ಲಿ ನನ್ ಮಗಳು ಗೊಳೋ ಅಂತ ಅಳ್ತಾ ಇದ್ದಾಳೆ. ಎಲ್ಲಿ ನಿಮ್ ಅಡ್ರೆಸ್? ನಿಮ್ ಮನೆ ಅಡ್ರೆಸ್ ಅನ್ನು ಕೊಡಿ, ಆ ಹುಡುಗನ ಅಡ್ರೆಸ್ ಅನ್ನು ಕೊಡಿ. ನೀವು ತಮಾಷೆ ಮಾಡ್ಕೊಂಡಿದ್ದೀರಾ ಅನ್ಸ್ತಾ ಇದೆ ನನಗೆ. ಅನ್ಸ್ತಂಗ್ ನೀವು ಇಲ್ಲಿ ನನ್ ಮಗಳು ಗೊಳೋ ಅಂತ ಅಳ್ತಾ ಇದ್ದಾಳೆ. ಅವಳು ಯಾರು? ಪ್ರತೀಕ್ಷಾ ಅಂತ ಹೆಸರು ಹೇಳ್ತಾ ಇದ್ದೀರಾ ನನ್ ಮಂಜುಳಾಗೆ. ನಿಮ್ ಮನೆಯವ್ರಿಗೆ ಕೊಡಮ್ಮ ಫೋನು. ರಾಂಗ್ ನಂಬರ್. ಕೊಡಮ್ಮ ಫೋನು. ರಾಂಗ್ ನಂಬರ್. ರಾಂಗ್ ನಂಬರ್. ನಿಮ್ ಮನೆಯವ್ರಿಗೆ ಫೋನ್ ಕೊಡು. ಅಲ್ಲ ಅವ್ನ ಅಡ್ರೆಸ್ ಕೊಡು, ಅವ್ನ ಶಿವರಾಜ್ ಅಡ್ರೆಸ್ ಕೊಡು. ನನ್ನ ನಂಬರಿಗೆ ಕಾಲ್ಗಿಲ್ ಮಾಡ್ಬಿಟ್ಟು. ಅಲೋ, ಕೇಳಿಸ್ತೈತೆ ನಮ್ಮ ನಿಮಗೆ ಹೇಳೋದ್ ನಾವು? ಕೇಳಿಸ್ತಾ ಇತ್ತು. ಅವ್ನ ನಂಬರ್ ಕೊಡಿ, ಇಲ್ಲ ಅವ್ನ ಅಡ್ರೆಸ್ ಕೊಡಿ. ಬೆಂಗಳೂರಲ್ಲಿ ನಿಮ್ಮ ಅಡ್ರೆಸ್ ಕೊಡಿ. ಇಲ್ಲ ಅಂದ್ರೆ ಎಲ್ಲಿಂದ ತರ? ನಮ್ಮ ಅಡ್ರೆಸ್ ಇಲ್ಲ, ಅವ್ರ ಅಡ್ರೆಸ್ ಇಲ್ಲ. ಆ ಹುಡುಗ ನನ್ ಮಗಳಿಗೆ ಮೋಸ ಮಾಡಿ ಹೋಗಿದ್ದಾನೆ. ಮೋಸ ಮಾಡಿದ್ರೆ ನಾವೇನ್ ಮಾಡಕ್ಕಾಗಿತ್ತೆ? ಮೋಸ ಮಾಡಿದ್ರೆ ನಾವೇನ್ ಮಾಡಕ್ಕಾಗುತ್ತೆ? ಅವ್ರ ನಂಬರ್ ಕೊಡಿ. ನಾನು ಇಲ್ಲ ಗಿರಿಗೆರಿಗೆ ಬರ್ಬೇಕಾಗತ್ತೆ ಪೊಲೀಸ್ ಕರ್ಕೊಂಡು. 2 ವರ್ಷದಿಂದ ಅವ್ನು ನಮಗ್ ಸಿಕ್ಕಿಲ್ಲ. ಕೇಸ್ ಹಾಕ್ಬೇಕಾಗತ್ತೆ ನಾವು. ಹಿರೇಕೆರೆಗೆ ಬರ್ರಿ. ಅವ್ನ ಅಡ್ರೆಸ್, ಅವ್ನ ನಂಬರ್ ಕೊಡಿ. ಅವಂದು ಕೊಡ್ತಾನ ನೋಡ್ರಿ. ನಮ್ಮ ಮನೆಯವ್ರ ಬಂದು ಹೇಳಿ. ಕೊಡ್ಲೆ? ಹಲೋ, ನನಗ್ ಗೊತ್ತಾಯ್ತು ಮಾಡೋ ನಾಟಕ. ಗಪ್ ಚುಪ್. ಅದೇ ಒಳ್ಳೆ ತಪ್ಪತಿ ನಿಜ ಬಂತೇನೋ ಅನ್ಕೊಂಡೆ. ಹಲೋ ಹಲೋ ಹಲೋ, ಹಲೋ, ಸುಧಾ ಅವರ ಮಾತಾಡ್ತಾ ಇರೋದು? ಹೌದು. ನೀವ್ಯಾರು? ನಾವು ಜೀ ಕನ್ನಡದಿಂದ ಮಾತಾಡ್ತಾ ಇರೋದು. ಹೌದಾ? ಓಕೆ ಓಕೆ. ಮತ್ತೇನ್ ಸಮಾಚಾರ? ಹಲೋ ಮ್ಯಾಮ್, ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಇದ್ದೀರಲ್ಲ, ಜೀ ಕನ್ನಡ ಫಾಲೋ. ನೀವ್ ಯಾರು ಒಬ್ರು ಅನ್ನಂಗ್ ಆಗ್ತಾ ಇದೆಯಪ್ಪ. ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ಯಾರೋ ನಾವು ಪ್ರಕಾಶ್ ಬೆಳಕೆರೆ ಅಂತ ಮ್ಯಾಮ್, ಜೀ ಕನ್ನಡ ಹೆಡ್. ಗೊತ್ತಾಯ್ತು ಬಿಡಿ. ಜೀ ಬೆಳಕೆರೆ ಹೆಂಗಾಯ್ತು ನಿನಗೆ? ಏನೋ ಬಾಯಲ್ಲಿ ಇಟ್ಕೊಂಡು ಮಾತಾಡ್ತಿದ್ದೀರಾ? ನಿನಗೆ ಖುಷಿರ್ ಮಮ್ಮಿಗೆ ಪ್ರ್ಯಾಂಕ್ ಮಾಡಕ್ ಆಗ್ಲಿಲ್ಲ.
ಶೆಕೆ ಬಂದೋಯ್ತು ಎಲ್ಲರಿಗೂ ಪ್ರಾಂಕ್ ಕಾಲ್ ಮಾಡ್ಬಿಟ್ಟು ಸುಸ್ತಾಗಿ ಹೋಯ್ತು. ಫೈನಲಿ ತುಂಬಾ ಕಷ್ಟ. ನಂಬಿಸ್ತಾರೆ, ಬಟ್ ನಾವ್ ಗೊತ್ತಿರಲ್ವಲ್ಲ. ಸೀರಿಯಸ್ಲಿ ನಮ್ಸೋರ್ ಎಷ್ಟಲ್ಲ ಈಸಿಯಾಗಿ ನಂಬಿಡ್ತಾರೆ. ನಾವೇ ಅಮ್ಮ ಏನ್ ಸೌಂಡ್ ಅದು, ನಾವೇ ಎಷ್ಟೊಂದ್ ಸತಿ ಹಂಗೆ ಇದಾಗಿರ್ತೀವಿ. ಬಟ್ ನಂಬ್ಸೋದು ಕಷ್ಟನೇ ಸ್ವಲ್ಪ ಹೇಳ್ಬೇಕು ಅಂದ್ರೆ. ನಂಬೋ ತನಕ ನಂಬ್ಸೋರು ಮೋಸ ಮಾಡೋರು ಇದ್ದೇ ಇರ್ತಾರೆ. ಸೊ ಈ ಥರ ಪ್ರಾಂಕ್ ಕಾಲ್ಗಳು ಬರ್ತಾ ಇರುತ್ತೆ. ಯಾರು ಹೆದರ್ಕೊಳ್ದೆ ನೀಟಾಗಿ ಫೇಸ್ ಮಾಡಿ, ಯಾರು ಏನು ಅಂತ ವಿಚಾರಿಸಿ ಆಮೇಲೆ ನೆಕ್ಸ್ಟ್ ಸ್ಟೆಪ್ ತಗೊಳ್ಳಿ. ಡೋಂಟ್ ಪ್ಯಾನಿಕ್. ಎಸ್. ಆಮೇಲೆ ಏನೇ ಪರ್ಸನಲ್ ಥಿಂಗ್ಸ್ ನ ಶೇರ್ ಮಾಡ್ಕೊಂಬೇಡಿ. ಎಕ್ಸಾಕ್ಟ್ಲಿ. ಓಕೆನಾ? ಆಮೇಲೆ ATM ನಂಬರ್ ಆಗಿರ್ಬೋದು, ಅದು OTP ಆಗಿರ್ಬೋದು, ಯಾವುದೇ ಯಾರೇ ನೇಮ್ಸ್, ಜಸ್ಟ್ ನೇಮ್ಸ್ ಆದ್ರೂ ಆಗಿರ್ಬೋದು, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ನೇಮ್ಸ್ ಹೇಳ್ಬಿಟ್ಟು ನಾವ್ ಇವ್ರು ಅಂತೆಲ್ಲ ಹೇಳಿ ಇದ್ ಮಾಡೋದು, ಹಂಗೂ ಆಗೋ ಚಾನ್ಸಸ್ ಇರುತ್ತೆ. ಸೊ ಏನೇ ನೇಮ್ಸ್ ಹೇಳಿದ್ರು ಯಾರಿಗೂ ಪರ್ಸನಲ್ ಡೀಟೇಲ್ ಕೊಡಬೇಡಿ. ನಿಮಗೆ ಅಷ್ಟು ಏನೋ ಕೇಳ್ತಾ ಇದಾರೆ ಅಂದ್ರೆ ಕಾಲ್ ಕಟ್ ಮಾಡಿ, ಜಸ್ಟ್ ಬ್ಲಾಕ್ ಮಾಡಿ. ಇನ್ನ ಅತಿ ಆಯ್ತು ಅಂದ್ರೆ ಡೈರೆಕ್ಟ್ ಗೋ ಟು ಸೈಬರ್ ಕ್ರೈಮ್. ಅಷ್ಟೇ. ಸೈಬರ್ ಕ್ರೈಮ್ಗೆ ಹೋಗ್ಬಿಟ್ಟು ಕಂಪ್ಲೇಂಟ್ನ ರೈಸ್ ಮಾಡಿ. ಓಕೆನಾ? ಇದಿಷ್ಟು ಇವತ್ತಿನ ನಮ್ಮ ವ್ಲಾಗ್ ಆಗಿತ್ತು. ನಾವು ಮಾತ್ರ ತುಂಬಾನೇ ಎಂಜಾಯ್ ಮಾಡಿದ್ವಿ. ಅಂಡ್ ಈ ಒಂದು ನಾವೀಗ ಮಾಡಿದ್ದು ಪ್ರ್ಯಾಂಕ್ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಮಾತ್ರ. ಅಂದ್ರೆ ನಂಗೆ ತುಂಬಾ ಹತ್ರದ ಕೊಲೀಗ್, ಫ್ರೆಂಡ್ ಮತ್ತೆ ನಮ್ಮ ಪೇರೆಂಟ್ಸ್ ಇವ್ರಿಗೆ ಮಾತ್ರ. ಆಮೇಲೆ ತುಂಬಾ ದೊಡ್ಡದಾಗೆ ಅಂದ್ರೆ ಅವ್ರಿಗೆ ಹುಷಾರಿಲ್ಲ ಆತರ ಎಲ್ಲ ಮಾಡಕ್ಕೆ ಮಾಡಿಲ್ಲ. ಹುಷಾರಿಲ್ಲ, ಆಕ್ಸಿಡೆಂಟ್, ಪೊಲೀಸ್ ಈ ತರ ಯಾರು ಮಾಡಕ್ಕೆ ಹೋಗ್ಬೇಡಿ. ಮಾಡಿಲ್ಲ, ಜಸ್ಟ್ ಫನ್ನಿಯಾಗಿ ನಾವಲ್ಲಿ ಜಿ ಕನ್ನಡದಲ್ಲಿ ಈ ತರ ಸಿಗ್ತಿದೆ, ನಿಮ್ಗೆ ಒಂದ್ ಚಾನ್ಸ್ ಸಿಗ್ತಾ ಇದೆ, ಆತರ ಸರಿಗಮಪದಲ್ಲಿ ಚಾನ್ಸ್ ಸಿಗ್ತಾ ಇದೆ ಅಂತ ಮಾಡಿದ್ವಿ. ನೀವೊಂದು ಜಾಬ್ ಆಪರ್ಚುನಿಟಿ ಇದೆ ಅಂತ ಮಾಡಿದ್ವಿ. ಪ್ರಜ್ಞಾಂಗೆ ಸ್ಟೂಡೆಂಟ್ ತರ ಮಾಡಿದ್ವಿ. ಅದು ದೊಡ್ಡ ಮೇಜರ್ ಆಗಿ ನಾವೇನು ಆತರ ಮಾಡಿಲ್ಲ. ಓಕೆನಾ? ನಮ್ಗೆ ಆದಷ್ಟು ಟ್ರೈ ಮಾಡಿದ್ವಿ. ಬಟ್ ಫ್ಲಾಪ್ ಆಗಿದ್ದೇನು ಅಂತ ಅಂದ್ರೆ, ನಮ್ಮ ಮಮ್ಮಿ ಖುಷಿ ಮಮ್ಮಿ ಇಬ್ರಿಗೆ ಪ್ರಾಂಕ್ ವಿಡಿಯೋ ಮಾಡಿದಾಗ ನಾವೇ ಫ್ಲಾಪ್ ಆಗಿ ಹೋದ್ವಿ. ನಾನ್ ಮಾತ್ರ ತುಂಬಾ ಎಂಜಾಯ್ ಮಾಡಿದೆ. ನಾನು ಆಕ್ಚುಲಿ ಈ ವ್ಲಾಗ್ ನಲ್ಲಿ ಎಫರ್ಟ್ ಇದ್ದಿದ್ದು ಖುಷಿದೆ. ನಂದು 1% ಎಫರ್ಟ್ ಏನು ಇಲ್ಲ ಈ ವ್ಲಾಗ್ ನಲ್ಲಿ. ಬಟ್ ನಾನ್ ಮಾತ್ರ ಚೆನ್ನಾಗಿ ಎಂಜಾಯ್ ಮಾಡಿದೆ. ನನಗೆ ಇದಿಷ್ಟು ಇಷ್ಟ ಆಯ್ತು. ಸೊ ನಿಮಗೆ ಯಾವ್ದು ಇಷ್ಟ ಆಯ್ತು ಅಂತ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್, ಯಾರಿಗೆ ಪ್ರಾಂಕ್ ಮಾಡಿದ್ದು ನಿಮ್ಗೆ ಇಷ್ಟ ಆಯ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಓಕೆನಾ ಅಂತ ಹೇಳ್ತಾ ಈ ನಮ್ಮ ಒಂದು ಪ್ರಾಂಕ್ ವ್ಲಾಗ್ ಇಲ್ಲಿಗೆ ಕಂಪ್ಲೀಟ್ ಆಯ್ತು. ಏನ್ ಮಾಡ್ತಾ ಇದೀನಿ, ಇಫ್ ಯು ಲೈಕ್ ಮೈ ವಿಡಿಯೋ ಪ್ಲೀಸ್ like, share, subscribe to this vlog. See you on the next vlog. Thank you for watching. Lots of love. Bye bye.